ಹಾಯ್ ಹಲೋ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು 30 ಮತ್ತು 45 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ 1350 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟು. ಆ ಪ್ರಾಜೆಕ್ಟ್ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಫಸ್ಟಾಗಿ ಬಂದುಬಿಟ್ಟು ನಮಗೆ ಈಸ್ಟ್ ಆ್ಯಂಡ್ ವೆಸ್ಟ್ ಬಂದುಬಿಟ್ಟು 30 ಫೀಟ್ ಇದೆ, ನಾರ್ತ್ ಆ್ಯಂಡ್ ಸೌತ್ ಬಂದುಬಿಟ್ಟು 45 ಫೀಟ್ ಇದೆ. ಇದು ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ 2 BHK ಇದೆ, ಫಸ್ಟ್ ಫ್ಲೋರ್ ಬಂದುಬಿಟ್ಟು ನಮಗೆ 3 BHK ಇದೆ. ಇದು ಬಂದುಬಿಟ್ಟು ನಮಗೆ ಗ್ರೌಂಡ್ ಫ್ಲೋರ್ ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಇದೆ, ಫಸ್ಟ್ ಫ್ಲೋರ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಇದೆ, ರೋಡ್ ಬಂದುಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು. ಇದು ಅಡ್ರೆಸ್ ಬಂದುಬಿಟ್ಟು ರಾಮಮೂರ್ತಿ ನಗರ ಫೇಸ್ 2 ಅಲ್ಲಿದೆ ಈ ಒಂದು ಪ್ರಾಜೆಕ್ಟು. ಮತ್ತು ಇದು ಬಿ ಖಾತಾ ಪ್ರಾಪರ್ಟಿ ಆಗಿದೆ, BBMP ಲಿಮಿಟೇಷನ್ಸಲ್ಲಿದೆ. ಬನ್ನಿ ಒಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿ, ಫ್ರಂಟ್ ಬಾಗಿಲು ಬಂದ್ಬಿಟ್ಟು ನಮಗೆ ಇದು ಈಸ್ಟ್ ಫೇಸಿಂಗಲ್ಲಿದೆ. ಟೀಕುಡಲ್ಲಿ ಒಂದು ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಫ್ರಂಟು ಎಲ್ಲ ಎಲಿವೇಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು. ಬನ್ನಿ ಒಳಗಡೆ ನೋಡ್ಬೋದು. ಇದು ಫ್ರಂಟ್ ಹಾಲು, ಮೇಲೆ ಬಂದ್ಬಿಟ್ಟು ನಮಗೆ POP ಎಲ್ಲ ಆಗಿರ್ತಕ್ಕಂಥದ್ದು ನೋಡ್ಬೋದು ನೀವು. POP ಎಲ್ಲ ಯಾವ ಥರ ಡಿಸೈನಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಯಲ್ಲಿ TV ಪ್ಲ್ಯಾಂಟ್ ಇದೆ ನೋಡ್ಬೋದು. TV ಪ್ಲ್ಯಾಂಟ್ ಎಲ್ಲ ಆಲ್ರೆಡಿ ಫಿನಿಶಿಂಗ್ ಆಗಿದೆ ಈ ಒಂದು ಬಿಗ್ ಹಾಲ್ಗೆ. ಅದ್ರ ಜೊತೆಯಲ್ಲಿ ನಮಗೆ ಸೈಡಲ್ಲೇ ಬಂದ್ಬಿಟ್ಟು ನಮಗೆ ಒಂದು 3 ಫೀಟು ಒಂದು ಪೂಜಾ ರೂಮ್ ಅಥವಾ ದೇವ್ರ ಮನೆ ಅಂತ ಕರಿಬೋದು, ನೋಡ್ಬೋದು ನೀವು. ಇದು ಎಲ್ಲ ಬಂದ್ಬಿಟ್ಟು ನಮಗೆ ಟೀಕುಡಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡಿದ್ರಲ್ವ, ಇದು ಬಂದ್ಬಿಟ್ಟು ನಮ್ಮ ಪೂಜಾ ರೂಮು. ಅದೇ ರೀತಿ ಅಟ್ಯಾಚ್ ಆಗಿ ಬಂದ್ಬಿಟ್ಟು ನಮಗೆ ಕಿಚನ್ ಇದೆ. ಕಿಚನ್ ಬಂದ್ಬಿಟ್ಟು ನಮಗೆ ಬಿಗ್ ಸೈಜಲ್ಲಿ ಇದೆ ನೋಡ್ಬೋದು. ಇದು ಫ್ರಂಟ್ ಡೋರ್ಗೆ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಬನ್ನಿ ಕಿಚನ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ನಮಗೆ ವಾಸ್ತು ಪ್ರಕಾರನೇ ಒಂದು ವಿಂಡೋ ಇದೆ, ಅದ್ರ ಜೊತೆಯಲ್ಲಿ ಈ ಒಂದು ಕಬೋರ್ಡ್ಸು ಮತ್ತು ಎಕ್ಸ್ಟ್ರಾ ಒಂದು ಫರ್ನಿಶ್ಡ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡಿ, ಈ ಒಂದು ನ್ಯೂ ಡಿಸೈನಿಂಗ್ ಆಗಿಲ್ಲ ಮಾಡಿರ್ತಕ್ಕಂಥದ್ದು ನೋಡಿದ್ರಲ್ವ. ಎಕ್ಸ್ಟ್ರಾ ಸ್ಟೋರೇಜ್ಗೆ ನಮಗೆ ಈ ಒಂದು ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ಈ ಒಂದು ಕಿಚನಲ್ಲಿ ನೋಡಿದ್ರಲ್ವ. ಇಲ್ಲಿ ಬಂದುಬಿಟ್ಟು ಡೌನಲ್ಲೆಲ್ಲ ಕಬೋರ್ಡ್ಸು ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಕೊಟ್ಟಿರತಕ್ಕಂಥದ್ದು. ಬನ್ನಿ, ಒಂದು 2 ವಿಂಡೋಸ್ ಇದೆ ಈ ಒಂದು ಕಿಚನ್ಗೆ. ಅದ್ರ ಜೊತೆಯಲ್ಲಿ ಕಬೋರ್ಡ್ಸ್ ಇದೆ ಎಕ್ಸ್ಟ್ರಾ. ಮತ್ತು ನಮಗೆ ಈ ಒಂದು ಕಿಚನ್ ಬಂದುಬಿಟ್ಟು ಸ್ಪೇಸಿಯಸ್ ಆಗಿದೆ, ಒಂದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡು ಹೋಗೋಣ. ನೋಡಿ, ಇದು ಬಂದುಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮು. ನೋಡಿ, ಡೋರ್ಸ್ ಎಲ್ಲ ಬಂದುಬಿಟ್ಟು ಟೀಕುಡಲ್ಲಿ ಇದಾಗಿದೆ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೋಡ್ಬೋದು ನೀವು ಮೇಲೆ ಒಂದು POP ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಯಲ್ಲಿ ಒಂದು ವಿಂಡೋ ಇದೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ನೋಡಿ ಸ್ಮೂತ್ ಹ್ಯಾಂಡಲ್ಸಲ್ಲಿ ಮಾಡಿರ್ತಕ್ಕಂಥದ್ದು ನೀವು ಒಂದು ಡಿಸೈನಿಂಗ್ ಆಗಿ ನೋಡ್ಬೋದು. ಈ ಕಡೆ ಮಿರರ್ ಇದೆ ಡ್ರೆಸ್ಸಿಂಗು ಮಾಡ್ಕೊಳ್ಳೋದಕ್ಕೆ ನೋಡಿ. ಸೇಮ್ ಲೈಕ್ ಈ ಕಬೋರ್ಡ್ಸ್ ಎಲ್ಲ ರೆಡಿ ಮಾಡಿರ್ತಕ್ಕಂಥದ್ದು, ಮೇಲೆ ಎಲ್ಲ ಕಬೋರ್ಡ್ಸ್ ಎಲ್ಲ ನೋಡ್ಬೋದು. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಒಂದು ಬೆನಿಫಿಟ್ಸು. ಅದ್ರ ಜೊತೆಯಲ್ಲಿ ನಾವು ಲ್ಯಾಪ್ಟಾಪು ಅಥವಾ ಸಿಸ್ಟಮ್ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಆಗಿ ಬೆನಿಫಿಟ್ಸ್ ಆಗಿ ಮಾಡಿರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಬೆನಿಫಿಟ್ಸು. ಅದೇ ರೀತಿ ಬನ್ನಿ ಈ ಕಡೆ ಈ ಒಂದು ಗೆಸ್ಟ್ ರೂಮು ಮತ್ತು ಒಂದು ಬಾಲ್ಕನಿ ಇರ್ತಕ್ಕಂಥದ್ದು. ಈ ಒಂದು ಗೆಸ್ಟ್ ರೂಮ್ಗೆ ಅಡಿಷ್ನಲ್ ಆಗಿ ನಮಗೆ ಒಂದು ಆಚೆ ಕಡೆ ಬಾಲ್ಕನಿ ಇರ್ತಕ್ಕಂಥದ್ದು. ಬಾಲ್ಕನಿ ಮೀನ್ಸ್ ಗಾಳಿ ಬೆಳಕಿಗೆ ತುಂಬ ಚೆನ್ನಾಗಿರ್ತೈತೆ ನೋಡ್ಬೋದು ನೀವು. ನೋಡಿ, ಈ ಒಂದು ಎನ್ವೈರ್ಮೆಂಟ್ ಮೇಲೆ ಒಂದು ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಎನ್ವೈರ್ಮೆಂಟ್ಗೆ ಈ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ಈ ಒಂದು ರೂಮ್ಗೆ. ಸೇಮ್ ಲೈಕು ಈ ರೂಮಲ್ಲಿ ಒಂದು ಅಡಿಷ್ನಲ್ ಆಗಿ ಒಂದು ವಿಂಡೋ ಇದೆ. ಅದ್ರ ಜೊತೆಯಲ್ಲಿ ಸೇಮ್ ಲೈಕ್ ಕಬೋರ್ಡ್ಸು ನೋಡ್ಬೋದು ಮತ್ತು ಡ್ರೆಸ್ಸಿಂಗ್ ಟೇಬಲ್ಸು. ಮೇಲೆ ಎಲ್ಲ ಕಬೋರ್ಡ್ಸ್ ಎಲ್ಲ ಇದೆ, ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡ್ಬೋದು. ಆ ಕಡೆ ಮಿರರ್ ಒಂದು ಆಪ್ಷನ್ಸು ಇರ್ತಕ್ಕಂಥದ್ದು ಈ ಒಂದು ರೂಮ್ಗೆ ಅಡಿಷ್ನಲ್ ಆಗಿ.
ಬನ್ನಿ, ಈಗ ನೋಡಿದ್ರಲ್ಲ ಬಾಲ್ಕನಿ ಇರ್ತಕ್ಕಂಥ ಒಂದು ರೂಮು. ಈಗ ನಾರ್ಮಲ್ ಆಗಿ ಒಂದು ಗೆಸ್ಟ್ ರೂಮ್ ಅಂತ ಕರಿಬೋದು. ಆ ಗೆಸ್ಟ್ ರೂಮ್ ಯಾವ ಥರ ಇದೆ ಅಂತ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಈ ಒಂದು ಮೇಲೆ ಬಂದುಬಿಟ್ಟು POP, ಅದ್ರ ಜೊತೆಯಲ್ಲಿ ಫ್ಯಾನ್ಸ್ ಎಲ್ಲ ಆಗಿರ್ತಕ್ಕಂಥದ್ದು ನೋಡ್ಬೋದು, ಫುಲ್ ಫಿನಿಶಿಂಗ್ ಆಗಿರ್ತಕ್ಕಂಥದ್ದು. ಇದು ಅಟ್ಯಾಚ್ ಆಗಿ ನಮಗೆ ಒಂದು ಬಾತ್ರೂಮ್ ಇದೆ ನೋಡಿ. ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಕಸ್ಟಮರ್ ಚಾಯ್ಸ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ವರ್ಕ್ಸ್ ಮಾತ್ರನೇ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಈ ಕಡೆ ನೋಡ್ಬೋದು ನೀವು ಡ್ರೆಸ್ಸಿಂಗ್ ಟೇಬಲು, ನ್ಯೂ ಡಿಸೈನಿಂಗ್, ಮೇಲೆ ಕಬೋರ್ಡ್ಸು, ಫುಲ್ ಫರ್ನಿಶ್ಡ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಯಲ್ಲಿ ಮಿರರ್ ಒಂದು ಬಂದ್ಬಿಟ್ಟು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಮಿರರ್ ಬಿಟ್ಟಿರ್ತಕ್ಕಂಥದ್ದು. ಈ ಕಡೆ ನೋಡ್ಬೋದು ಸೇಮ್ ಲೈಕು ಕಬೋರ್ಡ್ಸು. ಅದ್ರ ಜೊತೆಯಲ್ಲಿ ವೆಂಟಿಲೇಟ್ಗೆ ನಮಗೆ ಒಂದು ವಿಂಡೋ ಇದೆ ನೋಡಿದ್ರಲ್ವ. ಈ ಒಂದು ಗೆಸ್ಟ್ ರೂಮು. ಈ ಒಂದು ಬಿಲ್ಡಿಂಗು ಫಸ್ಟ್ ಫ್ಲೋರಲ್ಲಿ 3 BHK ಇದೆ, ಒಂದು ಕಿಚನ್ ಇದೆ, ಮತ್ತು ಅಡಿಷ್ನಲ್ ಆಗಿ ದೇವ್ರ ಮನೆ ಇದೆ, ಮತ್ತು ಅದರ ಪಕ್ಕದಲ್ಲೇ TV ಪ್ಲ್ಯಾಂಟ್ ಇದೆ, ಮತ್ತು ಇಲ್ಲಿ ಪ್ಲ್ಯಾಂಟ್ ಪಕ್ಕದಲ್ಲೇ ಒಂದು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ನಮಗೆ ರೆಸ್ಟ್ ರೂಮ್ ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು. ರೆಸ್ಟ್ ರೂಮು. ಈ ಒಂದು ಎಲ್ಲ ಬೆನಿಫಿಟ್ಸ್ ಇರ್ತಕ್ಕಂಥದ್ದು ಈ ಒಂದು ಫಸ್ಟ್ ಫ್ಲೋರಲ್ಲಿ 3 BHK ಇರ್ತಕ್ಕಂಥದ್ದು. ಕೆಳಗಡೆ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ವೇಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡು. ಅದ್ರ ಜೊತೆಯಲ್ಲಿ ಈ ಒಂದು 30 ಫೀಟ್ ರೋಡ್ ಇದೆ ನೋಡ್ಬೋದು ನೀವು. ರೋಡು ನಮಗೆ ನಿಯರೆಸ್ಟೇ ಕಾಣಿಸ್ತೈತೆ. ಈ ಕಡೆ 30 ಫೀಟ್ ರೋಡ್ ಇದೆ. ಒಳಗಡೆ ಒಂದು ನಮಗೆ ಒಂದು 2 ಕಾರ್ಸ್ನ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು, ಪಾರ್ಕಿಂಗ್ ಏರಿಯಾ ಇದೆ. ಅದ್ರ ಜೊತೆಯಲ್ಲಿ ನಮಗೆ ಇಂಡಿವಿಜುವಲ್ ಆಗಿ ಬೋರ್ವೆಲ್ ಇದೆ ನೋಡ್ಬೋದು, ಮತ್ತು ಒಂದು 15,000 ಲೀಟರ್ ಸ್ಟೋರೇಜ್ ಇರ್ತಕ್ಕಂಥ ಒಂದು ಸಂಪ್ ಇದೆ, ಮತ್ತು BBMP ಅಂದರೆ ಕಾವೇರಿ ವಾಟರು ಆಲ್ರೆಡಿ ನೀರು ಬರ್ತಾ ಇದೆ ನೋಡ್ಬೋದು ನೀವು. ಕನೆಕ್ಷನ್ಸ್ ಎಲ್ಲ ಆಗಿದೆ. ಈ ಒಂದೆಲ್ಲ ಬೆನಿಫಿಟ್ಸ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದು. ಗ್ರೌಂಡ್ ಫ್ಲೋರ್ 2 BHK ಇದೆ, ಫಸ್ಟ್ ಫ್ಲೋರ್ 3 BHK ಇದೆ. ಅದರ ಬೆನಿಫಿಟ್ಸ್ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ MK ಪ್ರಾಪರ್ಟೀಸ್ ಇನ್ ಬೆಂಗಳೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಯಾವ ಥರ ಇದೆ ಒಂದು 2 BHK ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡ್ಬೋದು ಇದು ಬಂದುಬಿಟ್ಟು ನಮಗೆ ಫ್ರಂಟು ಅಂದರೆ ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು. ನಾರ್ತ್ ಫೇಸಿಂಗು ಮೈನ್ ಡೋರ್ ಇದೆ, ಮತ್ತು ಈ ಒಂದು ಗ್ರೌಂಡ್ ಫ್ಲೋರ್ ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು ನೋಡ್ಬೋದು. ಟೀಕುಡಲ್ಲಿ ಒಂದು ಡಿಸೈನಿಂಗ್ ಆಗಿರ್ತಕ್ಕಂಥದ್ದು ಈ ಒಂದು ಫ್ರಂಟ್ ಬಾಗಿಲು. ಒಳಗಡೆ ಬನ್ನಿ. ಒಳಗಡೆ ನಮಗೆ POP ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ನೋಡ್ಬೋದು ನೀವು. ನೋಡಿದ್ರಲ್ವ, ಇದು POP ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಫ್ರಂಟ್ ಹಾಲ್ಗೆ ಒಂದು TV ಪ್ಲ್ಯಾಂಟ್ ಇದೆ ನೋಡ್ಬೋದು. ಈ ಒಂದು TV ಪ್ಲ್ಯಾಂಟ್ ಇದೆ ಈ ಒಂದು ಬಿಗ್ ಹಾಲ್ಗೆ, ಮತ್ತು ಒಂದು ನಮಗೆ ಈಸ್ಟ್ ಫೇಸಿಂಗಲ್ಲಿ ಒಂದು ವಿಂಡೋ ಇದೆ ನೋಡ್ಬೋದು. ಅದೇ ರೀತಿ ನಮಗೆ ಒಂದು ಪೂಜಾ ರೂಮ್ ಇದೆ, ಒಂದು 3 ಫೀಟ್ 3 ಫೀಟು. ಇದು ಬಂದುಬಿಟ್ಟು ನಮಗೆ ಟೀಕುಡಲ್ಲಿ ಒಂದು ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ಡೋರೆಲ್ಲ. ಪೂಜಾ ರೂಮ್ ಅಥವಾ ದೇವ್ರ ಮನೆ ಅಂತ ನಾವು ಕರಿಬೋದು ನೋಡ್ಬೋದು. ಇದು ಒಂದು ಈ ಬಿಗ್ ಹಾಲು 2 BHK ಇರ್ತಕ್ಕಂಥದ್ದು. ಅದೇ ರೀತಿ ನಮಗೆ ಕಿಚನ್ ನೋಡೋದಾದರೆ ನಮಗೆ ವಾಸ್ತು ಪ್ರಕಾರನೇ ಈಸ್ಟ್ ಫೇಸಿಂಗಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಿಚನ್ ಬಂದುಬಿಟ್ಟು ನಮಗೆ ನೋಡ್ಬೋದು 2 ವಿಂಡೋಸ್ ಇದೆ. ಈಸ್ಟ್ಗೆ ಒಂದು ವಿಂಡೋ ಇದೆ, ಮತ್ತು ಸೌತ್ಗೆ ಒಂದು ವಿಂಡೋ ಇದೆ, ಮತ್ತು ಈ ಒಂದು ಕಿಚನ್ ನಮಗೆ ಬಿಗ್ ಸೈಜಲ್ಲಿದೆ. ಕಬೋರ್ಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಮತ್ತು ಈ ಡಾಯಟ್ಸ್ ಎಲ್ಲನೂ ನ್ಯೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡಿದ್ರಲ್ಲ ಕಬೋರ್ಡ್ಸ್ ಎಲ್ಲನೂ. ಇದು ಒಂದು ಕಿಚನ್ನ ಒಂದು ಬೆನಿಫಿಟ್ಸು. ಬನ್ನಿ ಒಂದು ಮಾಸ್ಟರ್ ಬೆಡ್ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ. ನೋಡಿದ್ರಲ್ವ, ಈ ಒಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ ಆಗಿ ನಮಗೆ ಬಾತ್ರೂಮ್ ಎಲ್ಲ ಇದೆ. ಬಾತ್ರೂಮಲ್ಲಿ ಒಂದು ಕಸ್ಟಮರ್ ಚಾಯ್ಸ್ಗೆ ಅಂತ ಹೇಳ್ಬಿಟ್ಟು ಆ ಒಂದು ವರ್ಕ್ಸ್ ಮಾತ್ರ ಪೆಂಡಿಂಗ್ ಇರ್ತಕ್ಕಂಥದ್ದು ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಅದ್ರ ಜೊತೆಯಲ್ಲಿ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ವಿಂಡೋ ಇದೆ. ಅದ್ರ ಜೊತೆಯಲ್ಲಿ ಮತ್ತೆ ನೋಡ್ಬೋದು ನೀವು ಡ್ರೆಸ್ಸಿಂಗ್ ಟೇಬಲ್ಸು,
ಮತ್ತು ಮೇಲೆ ಕಬೋರ್ಡ್ಸ್ ಎಲ್ಲನೂ ಇದು ಸ್ಮೂತ್ ಹ್ಯಾಂಡಲ್ ಆಗಿ ಯೂಸ್ ಮಾಡೋವಂಥದ್ದು ನೋಡ್ಬೋದು. ಅದ್ರ ಜೊತೆಯಲ್ಲಿ ಒಂದು ಮಿರರ್ ಇದೆ ನಮಗೆ ಅಡಿಷ್ನಲ್ ಆಗಿ. ನೋಡಿ ಈ ಕಡೆ ಎಕ್ಸ್ಟ್ರಾ ಒಂದು ಸ್ಟೋರೇಜ್ಗೆ ಒಂದು ಕಬೋರ್ಡ್ಸ್ ಎಲ್ಲ ಇರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಮಗೆ ಇಲ್ಲಿ ಒಂದು ಲ್ಯಾಪ್ಟಾಪು ಅಥವಾ ಸಿಸ್ಟಮ್ನ ಇಟ್ಕೊಂಡು ನಾವು ವರ್ಕ್ ಮಾಡೋದಕ್ಕೆ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಇದು ಬಂದುಬಿಟ್ಟು ನಮಗೆ ಮಾಸ್ಟರ್ ಬೆಡ್ರೂಮ್ನ ಒಂದು ಬೆನಿಫಿಟ್ಸು. ಕಾಮನ್ ಒಂದು ಬೆಡ್ರೂಮ್ ಯಾವ ಥರ ಇದೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಸೇಮ್ ಲೈಕು ಟೀಕುಡಲ್ಲಿ ಮಾಡಿರ್ತಕ್ಕಂಥದ್ದು ಈ ಡೋರು ನೋಡ್ಬೋದು. ಮತ್ತು ಅದ್ರ ಜೊತೆಯಲ್ಲಿ ಮೇಲೆ ಒಂದು POP ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಈ ಒಂದು ಸೇಮ್ ಲೈಕು ಕಬೋರ್ಡ್ಸು ಇದು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಆಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನ್ಯೂ ಡಿಸೈನಿಂಗ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಡ್ರೆಸ್ಸಿಂಗ್ ಸೇಮ್ ಲೈಕು ಡ್ರೆಸ್ಸಿಂಗ್ ಟೇಬಲ್ಸು ಸ್ಮೂತ್ ಹ್ಯಾಂಡಲ್ ಆಗಿ ಒಂದು ಮಿರರ್ ಇದೆ. ಅದ್ರ ಜೊತೆಯಲ್ಲಿ ಆ ಕಡೆ ಒಂದು ಡ್ರೆಸ್ಸಿಂಗ್ ಟೇಬಲ್ಸ್ ಇದೆ, ಮೇಲೆ ಒಂದು ಕಬೋರ್ಡ್ಸ್ ಎಲ್ಲನೂ ಇದೆ, ಕಂಪ್ಲೀಟ್ ಆಗಿದೆ ವರ್ಕ್ಸ್ ಎಲ್ಲನೂ. ಅದ್ರ ಜೊತೆಯಲ್ಲಿ ಗಾಳಿ ಬೆಳಕಿಗೆ ಒಂದು ವಿಂಡೋ ಇದೆ, ಮತ್ತು ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ನೋಡ್ಬೋದು ನೀವು. ಬಾತ್ರೂಮು ಎಲ್ಲ ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಜಸ್ಟು ಅದು ಫೈನಲ್ ಆಗಿ ಒಂದು ಕಸ್ಟಮರ್ ಒಂದು ಚಾಯ್ಸ್ಗೆ ಬಿಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಇದು ಒಂದು ಗೆಸ್ಟ್ ರೂಮ್ನ ಒಂದು ಬೆನಿಫಿಟ್ಸ್ ಅಂತ ಕರಿಬೋದು. ನೋಡಿದ್ರಲ್ವಾ ಗ್ರೌಂಡ್ ಫ್ಲೋರ್ 2 BHK, ಗ್ರೌಂಡ್ ಫ್ಲೋರ್ 2 BHK ಮತ್ತು ಫಸ್ಟ್ ಫ್ಲೋರ್ ಒಂದು 3 BHK ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಈ ರಾಮಮೂರ್ತಿ ನಗರ KR ಪುರಂ ರಾಮಮೂರ್ತಿ ನಗರದ ಏನಾದರೂ ನೋಡ್ತಾ ಇದ್ದರೆ, ಮನೆ ಏನಾದರೂ ನಿಮ್ಮ ಒಂದು ಡ್ರೀಮ್ ಒಂದು ಮನೆ ಏನಾದರೂ ನೋಡ್ತಾ ಇದ್ದರೆ, ಇದು ನಮಗೆ ಬಿಕತಾ ಪ್ರಾಪರ್ಟಿ ಆಗಿರ್ತೈತೆ. BBMP ಲಿಮಿಟೇಷನ್ಸ್ ಇರ್ತೈತೆ. ನೀವು ನೋಡ್ಬೋದು ಇಂಡಿವಿಜುವಲಾಗಿ ಬೋರ್ವೆಲ್ ಇದೆ, ಮತ್ತು 15,000 ಲೀಟರ್ ಸ್ಟೋರೇಜ್ ಇರ್ತಕ್ಕಂಥ ಒಂದು ಸಂಪ್ ಇದೆ. ಅದ್ರ ಜೊತೆಯಲ್ಲಿ ಕಾವೇರಿ ವಾಟರು ನೀವು ನೋಡಿದ್ರು, ಕಾವೇರಿ ವಾಟರ್ ಆಲ್ರೆಡಿ ರನ್ನಿಂಗಲ್ಲಿದೆ. ಇವೆಲ್ಲ ಈ ಒಂದೆಲ್ಲ ಬೆನಿಫಿಟ್ಸ್ ಇರ್ತಕ್ಕಂಥ ಒಂದು ಮನೇನ ಜಸ್ಟು 1,90,00,000 ಅವರು ಹೇಳ್ತಿದ್ದಾರೆ. ವಿತ್ ಸೈಡ್ಲಿ ನೆಗೋಷಿಯಬಲ್ ಇದೆ. ನೀವು ಏನಾದರೂ ಈ ಒಂದು ಪ್ರಾಜೆಕ್ಟ್ಗೆ ಅಂದರೆ ಈ ಒಂದು ಮನೆಗೆ ಏನಾದರೂ ಇಷ್ಟ ಆಗಿದರೆ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಜಸ್ಟ್ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ನು ಕೊಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ಫ್ರೀಯಾಗಿ ವಿಸಿಟ್ ಮಾಡ್ಬೋದು. ಇನ್ನೂ ನಮ್ಮ ಚಾನಲ್ಗೆ MK ಪ್ರಾಪರ್ಟೀಸ್ ಇನ್ ಬೆಂಗಳೂರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್.